ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ಮನೆಯಲ್ಲೇನೆ ಬಾದಾಮ್ ಪೌಡರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಾದಾಮ್ ರೆಡಿ ಮಿಕ್ಸು. ನೀವು ಯಾವಾಗ ಬೇಕಿದ್ರು ಹಾಲಿಗೆ ಈ ಬಾದಾಮ್ ಪೌಡರ್ನ ಹಾಕೊಂಡು ಕುಡಿಬಹುದು. ಸಾಮಾನ್ಯವಾಗಿ ನಾವು ಈ ಟೀ ಅಂಗಡಿಗೆ, ಕಾಫಿ ಅಂಗಡಿಗೆ ಹೋದವಾಗ ಕೆಲವೊಬ್ರು ಬಾದಾಮ್ ಹಾಲನ್ನ ತಗೊಳ್ತಾರೆ. ಸೊ ಅದೇ ರೀತಿ ಬಾದಾಮ್ ಪೌಡರ್ನ ಮನೆಯಲ್ಲಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಹಾಗೇನೆ ಈ ಬಾದಾಮ್ ಪೌಡರ್ನ ನಿಮ್ ಮಕ್ಕಳು ಅಥವಾ ಯಾರಾದ್ರೂ ದೊಡ್ಡವರು ಹೊರಗಡೆ ಏನಾದ್ರು ಹಾಸ್ಟೆಲ್ ಅಲ್ಲಿ ಇದಾರೆ ಅಥವಾ ಹೊರಗಡೆ ಏನಾದ್ರು ಜಾಬ್ ಮಾಡ್ತಾ ಇದಾರೆ ಅಂದ್ರೆ ಈ ತರ ಮಾಡಿ ಕೊಡಿ ಅವ್ರಿಗೆ. ಇದನ್ನ ಹೊರಗಡೆ ಸುಮಾರು 6 ತಿಂಗಳವರೆಗೂ ಇಟ್ಕೊಳ್ಬಹುದು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಇದೇ ಬಾದಾಮ್ ಪೌಡರ್ನ ಇಟ್ಕೊಂಡ್ರೆ ಅವರು ಬರೀ ಹಾಲಲ್ಲಿ ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಕುಡಿದ್ರೆ ಬಾದಾಮ್ ಹಾಲು ರೆಡಿ ಆಗತ್ತೆ. ಇವತ್ತು ಇದನ್ನ ಮಾಡೋದಿಕ್ಕೆ ನಾನಿಲ್ಲಿ ಬಾದಾಮ್ನ ತಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಬಾದಾಮಿ. ಸೊ ಬಾದಾಮಿ ನಾನಿಲ್ಲಿ ಒಂದು 150 ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ. ನಿಮ್ ಇಷ್ಟ, ನೀವು ಎಷ್ಟು ಬೇಕಿದ್ರು ತಗೊಳ್ಬಹುದು, ಬೇಕಾದ್ರೆ ಕಡಿಮೆ ಕೂಡ ತಗೋಬಹುದು. ನಾನಿಲ್ಲಿ ಸುಮಾರು ಒಂದು 250 ಗ್ರಾಮ್ ಆಗುವಷ್ಟು ನಾನು ಬಾದಾಮ್ ಪೌಡರ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಷ್ಟು ತಗೊಂಡಿದ್ದೀನಿ. ಹಾಗೇನೆ ಬಾದಾಮಿ ನಾನು ಫಸ್ಟ್ ನೀರ್ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದಾದ ನಂತರ ಬಾದಾಮಿನ ಹಾಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರ್ಬೇಕು. ಕುದಿ ಬಂದಿದ ತಕ್ಷಣನೇ ನೀವು ಬಾದಾಮಿನ ಹಾಕ್ಬೇಕಾಗತ್ತೆ. ಬಾದಾಮಿನ ಯಾವಾಗ ಸ್ಟವ್ ಆಫ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಹಾಗೇನೆ ತಪ್ಪದೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆಯವರೆಗೂ ಕೂಡ ನೋಡ್ಬೇಕಾಗತ್ತೆ. ನೋಡಿ, ಇವಾಗ ಬಾದಾಮಿ ಎಲ್ಲ ಕೆಳಗಡೆನೆ ಕುತ್ಕೊಂಡ್ಬಿಟ್ಟಿದೆ, ಯಾವ್ದು ಕೂಡ ಮೇಲ್ಗಡೆ ತೇಲ್ತಾ ಇಲ್ಲ ಅಲ್ವಾ. ಸೊ ಈ ಬಾದಾಮಿ ನಮ್ಗೆ ಯಾವಾಗ ಸ್ಟವ್ ಆಫ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ, ಒಂದೊಂದೇ ಮೇಲ್ಗಡೆಗೆ ತೇಲ್ತಾ ಬರ್ತಾ ಇದೆ ಅಲ್ವಾ. ಸೊ ಇದು ನಮ್ಗೆ ಜಾಸ್ತಿ ಏನು ಟೈಮ್ ತಗೊಳಲ್ಲ. ಒಂದು 5 ನಿಮಿಷದೊಳಗಡೆ ನಾವು ಬಾದಾಮ್ ಪೌಡರ್ನ ಮಾಡಿ ಇಟ್ಕೊಂಡ್ಬಿಡ್ಬೋದು. ಅಷ್ಟು ಕ್ವಿಕ್ ಆಗಿ ಆಗ್ಬಿಡತ್ತೆ ಇದು. ನೋಡಿ, ಮೇಲ್ಗಡೆಗೆ ಎಲ್ಲಾನು ಕೂಡ ತೇಲಿ ಬರ್ಬೇಕು. ಅಲ್ಲಿವರೆಗೂ ಕೂಡ ನೀವು ಇದನ್ನ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ. ಇದನ್ನ ಯಾಕೆ ಮಾಡ್ತೀವಿ ಅಂತ ಅಂದ್ರೆ, ಬಾದಾಮಲ್ಲಿ ಸಿಪ್ಪೆ ಇರತ್ತೆ ಅಲ್ವಾ, ಆ ಸಿಪ್ಪೆನ ತೆಗಿಯೋಕೋಸ್ಕರ ನಾವು ಈ ತರ ಮಾಡ್ಕೊಳ್ಳೋ ಅಂತದ್ದು. ಇದನ್ನ ನಾವು ತುಂಬಾ ಹೊತ್ತು ನಾವು ನೆನೆ ಇಟ್ಬಿಟ್ರೆ ಏನಾಗ್ಬಿಡತ್ತೆ, ಬಾದಾಮಿ ಪೌಡರ್ ಬೇಗ ಹುಳ ಆಗ್ಬಿಡತ್ತೆ. ಇಲ್ಲ ಅಂತ ಅಂದ್ರೆ ಆ ತೇವಾಂಶ ಇರತ್ತಲ್ವಾ, ಅದರಿಂದಾಗಿ ಬಾದಾಮ್ ಪೌಡರ್ನ ತುಂಬಾ ದಿನಗಳ ಕಾಲ ಇಡೋದಕ್ಕಾಗಲ್ಲ. ಸೊ ಹಾಗಾಗಿ ಇದ್ರಲ್ಲಿ ಕೆಲವೊಂದು ಟಿಪ್ಗಳನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಹಾಗಾಗಿನೇ ನಾನು ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಅಂತ. ನೋಡಿ, ಇವಾಗ ಕಂಪ್ಲೀಟ್ ಆಗಿ ಬಾದಾಮಿ ಎಲ್ಲ ಮೇಲ್ಗಡೆಗೆ ತೇಲಿ ಬಂದಿದೆ. ಇದು ತೇಲಿ ಬರೋವರ್ಗುನು ಕೂಡ ನೀವು ಇದನ್ನ ಕುದಿಸ್ಕೋಬೇಕಾಗತ್ತೆ. ಹಾಗೇನೆ ಒಂದು ಬಾದಾಮಿನ ತೆಗೆದ್ಬಿಟ್ಟು ನೋಡಿ, ನೀಟಾಗಿ ಸಿಪ್ಪೆ ಈ ತರ ಕಳಚ್ಕೊಳ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಸಾಕು, ಆಫ್ ಮಾಡ್ಕೊಂಡ್ಬಿಡಿ. ಇದು ಕರೆಕ್ಟ್ ಆಗಿ ನಿಮ್ಗೆ ಟೈಮಿಂಗ್ಸ್ ಹೇಳ್ಕೊಡ್ಬೇಕು ಅಂತ ಅಂದ್ರೆ, ಜಸ್ಟ್ ನೀರು ಚೆನ್ನಾಗಿ ಕುದ್ದಿದೆ ಅಂತ ಅಂದ್ರೆ ನೀವು ಆ ಟೈಮಲ್ಲಿ ಬಾದಾಮಿನ ಹಾಕಿದ್ರೆ ನಿಮ್ಗೆ ಒಂದು 10 ರಿಂದ 15 ಸೆಕೆಂಡ್ ಒಳಗಡೆನೆ ಬಾದಾಮಿ ಮೇಲ್ಗಡೆಗೆ ಬಂದ್ಬಿಡತ್ತೆ. ತುಂಬಾ ಟೈಮ್ ತಗೊಳಲ್ಲ, ಜಸ್ಟ್ ಒಂದು 15 to 20 ಸೆಕೆಂಡ್ಸ್ ಅಲ್ಲಿ ಮೇಲ್ಗಡೆಗೆ ಬಂದ್ಬಿಡತ್ತೆ. ನಂತರ ನೀವು ಈ ತರ ಒಂದೊಂದೇ ಸಿಪ್ಪೆನ ಬಿಡಿಸಿ ಒಂದು ಪ್ಲೇಟ್ ಅಲ್ಲಿ ಹಾಕೋಬೇಕಾಗತ್ತೆ. ಸಿಪ್ಪೆ ಸಪ್ರೇಟ್, ಬಾದಾಮಿ ಸಪ್ರೇಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರೂ ಬಿಸಿ ಇದೆ ನೀರು ಕೈ ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಬಿಸಿ ನೀರನ್ನೆಲ್ಲ ತೆಗೆದು ಚೆಲ್ಬಿಟ್ಟು ಅದ್ರಲ್ಲೇನೆ ಒಂದ್ ಸ್ವಲ್ಪ ತಣ್ಣಗಿರೋ ನೀರನ್ನ ಹಾಕೊಳ್ಳಿ. ಈ ತರ ಎರಡನ್ನೂ ಕೂಡ ಸಪ್ರೇಟ್ ಆಗಿ ಮಾಡಿ ಇಟ್ಕೋಬೇಕಾಗತ್ತೆ. ಕೆಲವೊಬ್ರು ಕೇಳ್ಬೋದು, ಹಾಗೇನೆ ಡ್ರೈ ಇರೋಂತಹ ಬಾದಾಮ್ನ ತಗೊಂಡು ಹಾಗೇನೆ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ. ಏನು ಆಗೋದಿಲ್ಲ, ಬಟ್ ಏನು ಅಂತಂದ್ರೆ ನಾವು ಸಿಪ್ಪೆನ ಹಾಕೋದ್ರಿಂದ ಬಾದಾಮ್ ಪೌಡರ್ ಅಲ್ಲಿ ಹಾಲಿಗೆ ಹಾಕಿದ ತಕ್ಷಣನೇ ಆ ಸಿಪ್ಪೆ ಎಲ್ಲ ಮೇಲ್ಗಡೆ ತೇಲ್ದಂಗ್ ಕಾಣಿಸುತ್ತೆ. ಮತ್ತೆ ಇನ್ನೊಂದು, ನಾವು ಹಾಲ್ನ ಕುಡಿಬೇಕಾದ್ರೆ ಬಾಯಿಗೆ ಹಾಗಾಗಿ ಸಿಗತ್ತೆ ಸಿಪ್ಪೆ. ಸೊ ಆ ಕಾರಣಕ್ಕೋಸ್ಕರ ನಾವು ಸಿಪ್ಪೆನ ತೆಗಿತೀವಿ ಅಷ್ಟೇನೆ. ಸಿಪ್ಪೆ ತಿನ್ನೋದು ಕೂಡ ತುಂಬಾನೇ ಒಳ್ಳೇದು. ನಿಮ್ಗೆ ಏನಾದ್ರು ಈ ತರ ಬೇಡ ಅಂತ ಅಂದ್ರೆ, ನೀವು ಹಾಗಿದ್ರು ಪರವಾಗಿಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿನೇ ಬಾದಾಮಿನ ತಗೋಬಹುದು. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ತಾ ಇದೆ. ಸೊ ದಯವಿಟ್ಟು ದಿಸ್ ಇಸ್ ಮೈ ರಿಕ್ವೆಸ್ಟ್, ನನ್ನ ಕಡೆಯಿಂದ ಇದನ್ನ ನಾನು ನಿಮ್ಗೆ ರಿಕ್ವೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಆದಷ್ಟು ಈ ಟೀ, ಕಾಫಿ ಇದನ್ನೆಲ್ಲ ಕೊಡೋದನ್ನ ಬಿಟ್ಟು, ಹಾರ್ಲಿಕ್ಸ್ ಕೂಡ ಅಷ್ಟೇ, ಟೀ ಆಗಿರ್ಲಿ, ಕಾಫಿ ಆಗ್ಲಿ, ಹಾರ್ಲಿಕ್ಸ್ ಯಾವ್ದನ್ನು ಕೊಡ್ದಿರಾನೆ ಮನೆಯಲ್ಲೇನೆ ನೀವೇನೆ ಹೆಲ್ದಿಯಾಗಿ ಈ ತರ ಬಾದಾಮ್ ಪೌಡರ್ನ ಮಾಡಿ ಇಟ್ಕೊಳ್ಳಿ. ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಹಾಲನ್ನ ಕುದಿಸ್ಬಿಟ್ಟು ಅದ್ರಲ್ಲಿ 1 ಚಮಚ ಆಗೋಷ್ಟು ಬಾದಾಮ್ ಪೌಡರ್ನ ಹಾಕಿ ಕೊಡಿ. ಇದರಿಂದ ಮಕ್ಕಳಿಗೆ ತುಂಬಾನೇ ಒಳ್ಳೇದು. ಹಾಗೇನೆ
ಬಾದಾಮಿ ಹಾಕಿರೋದ್ರಿಂದ ಅವರ ಬುದ್ಧಿಶಕ್ತಿ ಕೂಡ ಇಂಪ್ರೂವ್ ಮಾಡತ್ತೆ, ತುಂಬಾನೇ ಹೆಲ್ಪ್ ಆಗತ್ತೆ ಅವ್ರಿಗೆ. ಬಾದಾಮಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಆದಷ್ಟು ಈ ತರ ಬಾದಾಮ್ ಪೌಡರ್ನ ಮಕ್ಕಳಿಗೆ ಮಾಡ್ಕೊಡಿ. ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ರೆ ತುಂಬಾನೇ ರೇಟ್ ಇದೆ. ಸೊ ಹಾಗಾಗಿ ಮನೆಯಲ್ಲೇ ಆದಷ್ಟು ಮಾಡ್ಕೊಡಿ. ಇವಾಗ ಎಲ್ಲದ್ರದ್ದು ಸಿಪ್ಪೆ ತೆಗ್ದಿದ್ ಆಗಿದೆ. ಸೊ ಸಿಪ್ಪೆ ತೆಗ್ದಿದ ನಂತರ ನಾನು ಈ ತರ ಒಂದು ಪ್ಯಾನ್ ಅಲ್ಲಿ ಹಾಕೊಂಡಿದೀನಿ. ಯಾವ್ದೇ ರೀತಿ ಎಣ್ಣೆ ಆಗ್ಲಿ ನೀರಾಗ್ಲಿ ಏನೂ ಹಾಕ್ಬಿಡಿ. ಈ ತರ ಏನಕ್ ಮಾಡ್ತೀವಿ ಅಂತ ಅಂದ್ರೆ ನಾವ್ ಇದನ್ನ ಮೊದ್ಲೇ ಕುದಿಸಿದ್ವಿ ಅಲ್ವಾ ನೀರಲ್ಲಿ. ಸೊ ಕುದಿಸ್ಬೇಕಾದ್ರೆ ಬಾದಾಮಲ್ಲಿ ಸ್ವಲ್ಪ ನೀರಿನ ಅಂಶ ಹಾಗೆ ಉಳ್ಕೊಂಡ್ಬಿಟ್ಟಿರತ್ತೆ, ಹಾಗೇನೆ ಅದ್ರ ಒಳಗಡೆನೂ ಕೂಡ ನೀರಿನ ಅಂಶ ಉಳ್ಕೊಂಡ್ಬಿಟ್ಟಿರತ್ತೆ. ಸೊ ಹಾಗಾಗಿ ಇದನ್ನ ನಾವು ನೀಟಾಗಿ ಈ ತರ ಡ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಡ್ರೈ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಇದನ್ನ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡ್ಬೇಕಾಗತ್ತೆ. ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋದಕ್ ಹೋಗ್ಬೇಡಿ. ಆದಷ್ಟು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಇದೂನು ಅಷ್ಟೇನೆ ಬೇಗನೆ ಆಗೋಗುತ್ತೆ, ತುಂಬಾ ಟೈಮ್ ತಗೊಳಲ್ಲ. ನಿಮ್ಗೆ ಇದು ಡ್ರೈ ಆಗಿದೆ ಅಂತ ಅನ್ಸೋವರ್ಗುನು ಕೂಡ ನೀವು ಡ್ರೈ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕಲರ್ ಚೇಂಜ್ ಆಗ್ಬಾರ್ದು. ಸೊ ಇದು ಇವಾಗ ನನ್ಗೆ ಡ್ರೈ ಆಗಿದೆ. ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ, ನೀವು ಹೇಗ್ ಚೆಕ್ ಮಾಡ್ಕೋಬೇಕು ಅಂತ. ಫಸ್ಟ್ ಈ ತರ ಕೈಯಿಂದ ತಗೊಳ್ಳಿ. ಜಾಸ್ತಿ ಏನು ಬಿಸಿ ಆಗಿರಲ್ಲ, ಯಾಕಂದ್ರೆ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಟಿರೋದ್ರಿಂದ ಕೈ ಏನ್ ಸುಡೋದಿಲ್ಲ. ಈ ತರ ಕೈಯಿಂದ ಒಂದ್ಸಲ ಮುಟ್ಬಿಟ್ಟು ನೋಡಿ, ನಿಮ್ ಕೈಗೆ ಅದು ಅಂಟ್ತಾ ಇಲ್ಲ ಅಥವಾ ಒದ್ದೆ ಇಲ್ಲ ಅದ್ರಲ್ಲಿ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಡ್ರೈ ಆಗಿದೆ ನೀರೆಲ್ಲಾನು ಅಂತ. ಹಾಗೇನೆ ಒಂದು ಬಾದಾಮಿನ ತಗೊಂಡು ಅದನ್ನ ಕಟ್ ಮಾಡಿ ನೋಡಿ, ಅಂದ್ರೆ ಕೈಯಲ್ಲೇನೆ ಸ್ವಲ್ಪ ಮುರಿದ್ಬಿಟ್ಟು ನೋಡಿ. ಅವಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗತ್ತೆ ನೀರ್ ಇದೆಯೋ ಇಲ್ವೋ ಅಂತ. ನೋಡಿ ಅದ್ರ ಒಳಗಡೆ ಸಮೇತ ನೀರ್ ಇರಬಾರ್ದು, ಆ ತರ ನೀವು ಡ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಇವಾಗ ಸ್ವಲ್ಪ ಕ್ಯಾಶ್ಯೂ ನಟ್ಸ್ ನ ಹಾಕೊಳ್ತಾ ಇದ್ದೀನಿ, ಗೋಡಂಬಿನ. ಸೊ ಗೋಡಂಬಿ ಹಾಕೋದ್ರಿಂದ ಕೂಡ ಮಕ್ಕಳಿಗೆ ತುಂಬಾನೇ ಒಳ್ಳೇದು. ಮಕ್ಕಳಿಗೆ ಆದಷ್ಟು ಡ್ರೈ ಫ್ರೂಟ್ಸ್ ಗಳನ್ನ ಕೊಡಿ. ಸೊ ನೀವು ನೆನೆಸಿ ಕೊಡೋದ್ರಿಂದ ಮಕ್ಕಳಿಗೆ ಇನ್ನೂ ಒಳ್ಳೇದು. ಕೆಲವೊಂದು ಮಕ್ಕಳು ಹಾಗೆ ಡೈರೆಕ್ಟ್ ಆಗಿನೇ ತಿನ್ನೋದಕ್ಕೆ ಇಷ್ಟ ಪಡ್ತಾರೆ. ಅವ್ರಿಗೆ ಯಾವ ರೀತಿ ಇಷ್ಟ ಆಗತ್ತೆ ಆ ರೀತಿಯಾಗಿ ಕೊಡಿ. ನೋಡಿ ನಾನು ಇಲ್ಲಿ ಕ್ಯಾಶ್ಯೂ ನಟ್ಸ್ ನ ಒಂದ್ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇನೆ. ನೀವು ಬೇಕಂದ್ರೆ ಜಾಸ್ತಿ ಕೂಡ ತಗೊಳ್ಬಹುದು. ನೀವು ಬಾದಾಮಿ ಗೋಡಂಬಿ ಎರಡನ್ನೂ ಕೂಡ ಸೇಮ್ ಕ್ವಾಂಟಿಟಿ ಕೂಡ ತಗೊಳ್ಬಹುದು. ಅದು ನಿಮಗ್ ಬಿಟ್ಟಿದ್ದು, ನೀವು ಜಾಸ್ತಿನಾದ್ರೂ ತಗೋಬಹುದು, ಕಡಿಮೆನಾದ್ರೂ ತಗೋಬಹುದು. ಬಾದಾಮಿ ಆಗ್ಲಿ ಗೋಡಂಬಿ ಆಗ್ಲಿ ಎರಡನ್ನೂ ಅಷ್ಟೇ. ನಿಮ್ಗೆ ಯಾವ್ದ್ಯಾವ್ದು ಎಷ್ಟೆಷ್ಟು ಬೇಕು ಅಷ್ಟು ತಗೊಳ್ಳಿ. ಸೊ ಇವಾಗ ಇದನ್ನ ಜಾಸ್ತಿ ಹೊತ್ತು ಏನ್ ಫ್ರೈ ಮಾಡೋದ್ ಬೇಡ. ಕ್ಯಾಶ್ಯೂ ನಟ್ಸ್ ಹಾಕಿ ಜಸ್ಟ್ ಒಂದ್ ನಿಮಿಷಗಳ ಕಾಲ ಸುಮ್ನೆ ಹಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಮತ್ತೆ ಇನ್ನೊಂದು, ಮಿಕ್ಸಿಗೆ ಹಾಕೋಕು ಮೊದ್ಲು ಇದು ಚೆನ್ನಾಗಿ ತಣ್ಣಗಾಗ್ಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಮಿಕ್ಸಿ ಜಾರ್ ಏನಿದೆ ಅಲ್ಲ ಅದು ನಿಮ್ಗೆ ಒದ್ದೆ ಇರಬಾರ್ದು, ಫುಲ್ ಡ್ರೈ ಆಗಿರ್ಬೇಕು. ಅಕಸ್ಮಾತ್ ಒದ್ದೆ ಇದೆ ಅಂದ್ರೆ ಒಂದು ಕ್ಲೀನ್ ಆಗಿರೋ ಬಟ್ಟೆಯಿಂದ ಅದನ್ನ ನೀಟಾಗಿ ಒರೆಸ್ಕೊಂಡು ಅದಾದ ನಂತರ ಹಾಕೊಳ್ಳಿ. ಅಕಸ್ಮಾತ್ ಏನಾದ್ರು ಮಿಕ್ಸಿ ಒದ್ದೆ ಇತ್ತು ಅಂತ ಅಂದ್ರೆ ಬೇಗನೆ ಬಲೆ ಕಟ್ಕೊಂಡ್ಬಿಡತ್ತೆ ಪೌಡರ್ ಅಲ್ಲಿ, ಹಾಗೇನೆ ಹುಳ ಹತ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಎಲ್ಲಾನು ಕೂಡ ಡ್ರೈ ಆಗೇನೆ ಇರ್ಬೇಕು, ಯಾವ್ದೇ ಕಾರಣಕ್ಕೂ ಕೂಡ ಒದ್ದೆ ಇರಬಾರ್ದು. ನಾವು ಇದನ್ನ ತುಂಬಾ ದಿನಗಳ ಕಾಲ ಇಡೋದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಈ ತರ ಫಾಲೋ ಮಾಡ್ಬೇಕಾಗತ್ತೆ. ನೀವೇನಾದ್ರೂ ಇನ್ಸ್ಟೆಂಟ್ ಆಗಿ ಒಂದ್ 2-3 ಚಮಚ ಮಾಡ್ಕೊಳ್ತೀವಿ ಸಾಕಪ್ಪ ಒಂದಿನ 2 ದಿನಕ್ಕೆ ಅಂತ ಅಂದ್ರೆ ಒಂದ್ ಚೂರ್ ಒದ್ದೆ ಇದ್ರೂ ನಡಿಯತ್ತೆ. ಓಕೆನಾ. ಇವಾಗ ನಾನು ಇಲ್ಲಿ ಒಂದು 4-5 ಏಲಕ್ಕಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ನಿಮ್ ಹತ್ರ ಏನಾದ್ರು ಏಲಕ್ಕಿ ಪುಡಿ ಇದೆ ಅಂತ ಅಂದ್ರೆ ನೀವು ಅದನ್ನೇ ಸೇರಿಸ್ಕೊಳ್ಬಹುದು. ಇದಕ್ಕೆ ಇವಾಗ ನಾನು ಯಾವ ಕಪ್ಪಲ್ಲಿ ಬಾದಾಮಿನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಸಕ್ಕರೆ ನೀವು ಈ ಟೈಮಲ್ಲಿ ಹಾಕಿದ್ರೆ ಸಾಕು, ಮತ್ತೆ ಹಾಲ್ಗೆ ಎಕ್ಸ್ಟ್ರಾ ಹಾಕೋಬೇಕು ಅಂತ ಏನು ಇಲ್ಲ. ಈ ತರ ಒಂದ್ಸಲ ಹಾಕೊಂಡ್ಬಿಡಿ ಸಾಕು, ಆಗಾಗ ಹಾಕೊಳ್ಬೇಕು ಮತ್ತೆ ನಾವು ಸೇರ್ಸ್ಕೋಬೇಕು ಅನ್ನೋದು ಏನು ಇಲ್ಲ. ಮತ್ತೆ 1/4 ಚಮಚ ಆಗೋಷ್ಟು ಅರಿಶಿಣದ ಪುಡಿನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ನೀವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅವಾಗ ಸ್ಪೂನ್ ಇಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ಳಿ. ಅವಾಗ ನಿಮ್ಗೆ ಎಲ್ಲೂ ಕೂಡ ಒಂದು ಕೂಡ ಬಾದಾಮಿ ಗಂಟಿಲ್ದಿರಾ ಅಥವಾ ಬಾದಾಮಿ ಕಂಪ್ಲೀಟ್ ಆಗಿ ನುಣ್ಣಗೆ ಪೌಡರ್ ತರ ಆಗತ್ತೆ. ತೋರಿಸ್ತಾ ಇದೀನಲ್ವಾ ನಾನು, ಈ ತರ ಮಾಡ್ಕೋಬೇಕು. ನೋಡಿ ಈ ತರ ನೀವು ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಹೊರಗಡೆನೆ ಇಟ್ಟಿರಿ ಅದನ್ನ. ಅದಾದ ನಂತರ ಈ ತರ ಒಂದು ಏರ್ ಟೈಟ್ ಕಂಟೈನರ್, ಗಾಜಿನ ಗ್ಲಾಸು ಅಥವಾ ಪ್ಲಾಸ್ಟಿಕ್ ಡಬ್ಬಗಳು ಯಾವ್ದೋ ಒಂದು, ಒಟ್ನಲ್ಲಿ ಏರ್ ಟೈಟ್ ಕಂಟೈನರ್ ಇರುವಂತಹ ಡಬ್ಬದಲ್ಲಿ ಈ ತರ ಹಾಕ್ಬಿಟ್ಟು ಒಂದು ಟ್ಯಾಗ್ ನ ಮಾಡಿ ಇಟ್ಕೊಂಡ್ಬಿಡಿ. ನಿಮ್ಗೆ ಇದು ಸುಮಾರು 6 ತಿಂಗಳವರೆಗೂ ಕೂಡ ಇಟ್ಕೊಳ್ಬಹುದು. ಕೆಲವೊಬ್ರು 1 ವರ್ಷದವರೆಗೂ ಕೂಡ ಇಟ್ಕೊಳ್ತಾರೆ. ಈ ತರ ಬಾದಾಮ್ ರೆಡಿ ಮಿಕ್ಸ್ ಒಂದಿದ್ರೆ ನಿಮ್ಗೆ ಬಿಸಿ ಹಾಲ್ಗೂ ಕೂಡ ಹಾಕೊಂಡ್ ಕುಡಿಬಹುದು. ಇಲ್ಲ ಅಂತಂದ್ರೆ ನನ್ಗೆ ತಣ್ಣಗೆ ಚಿಲ್ಲಾಗಿರ್ಬೇಕು ಅಂತಂದ್ರೆ ನೀವು ಹಾಲನ್ನ ಫ್ರಿಜ್ ಅಲ್ಲಿ ಕೂಡ ಇಟ್ಕೊಂಡು ಬಾದಾಮ್ ಪೌಡರ್ ನ ಹಾಕಿ ಕುಡಿಬಹುದು. ತುಂಬಾನೇ ರುಚಿಯಾಗಿರತ್ತೆ, ಮಕ್ಕಳಿಗಂತೂ ಫೇವ್ರೇಟ್. ದಯವಿಟ್ಟು ಈ ತರ ಬಾದಾಮ್ ಡ್ರಿಂಕ್ ಮಿಕ್ಸ್ ನ ಮನೆಯಲ್ಲೇ ಮಾಡ್ಕೊಡಿ ಮಕ್ಕಳಿಗೆ.
ಈ ತರ ಒಂದು ಪೌಡರ್ ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಏನಾದ್ರೂ ಹೆಲ್ಪ್ ಆಯ್ತು ಅಂತ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ, ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಏನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ ನ ತಿಳಿಸಿ, ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.